ಸರ್ ಭಾಳ ಖುಷಿ ಇದೆ. ಅಭೂತಪೂರ್ವವಾದ ರೆಸ್ಪಾನ್ಸ್ ಬಂದಿದೆ. ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೆ ಇಲ್ಲ ಅಭಿಮಾನಿಗಳು, ಕ್ರೀಡಾ ಅಭಿಮಾನಿಗಳು ಸಾಕಷ್ಟು ಜನ ಬಂದು ವೀಕ್ಷಣೆ ಮಾಡ್ತಾ ಇರೋದು ಭಾಳ ಇಷ್ಟ ಆಗಿದೆ. ಸರ್ ಎಷ್ಟೇ ಜನ ಬರಲಿ, ಪಕ್ಷದ ಕಾರ್ಯಕರ್ತರ ಜೊತೆಗೆ ಯಾರು ಇಲ್ಲೆಲ್ಲ ಸಾರ್ವಜನಿಕರು ಬರ್ತಾರೋ ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಹಾಕಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಒಂದು ನೆಪ. ಯಾರೇ ಬಂದರೂ ಇಲ್ಲಿ ಊಟ ಎಲ್ಲರಿಗೂ ಇದೆ ಸರ್, ಎಲ್ಲರಿಗೂ ಅವಕಾಶ ಮಾಡಿದ್ದೀರಿ. ಕೌಂಟ್ ಇಟ್ಕೊಂಡಿಲ್ಲ, ಸಾವಿರಾರು ಜನ ಊಟ ಮಾಡಿದ್ದಾರೆ ಸರ್. ನಮ್ಮ ನಾಯಕರು ಒಂದು ಹಾದಿ ಹಾಕ್ಕೊಟ್ಟಿದ್ದಾರೆ. ದೇವೇಗೌಡ ಅಪ್ಪಾಜಿ ಆಗ್ಬೋದು, ಕುಮಾರಣ್ಣ ಆಗ್ಬೋದು, ನಿಖಿಲಣ್ಣವ್ರು ಆಗ್ಬೋದು, ಯಾವತ್ತೂ ಕೊಡುಗೈ ದಾಣಿ ಅಂತಲೇ ಹೆಸರಾಗಿರ್ತಕ್ಕಂಥದ್ದು. ಇವತ್ತು ಅವ್ರ ಮನೆ ಹತ್ರ ನೋಡಿದ್ರೆ ಸಾವಿರಾರು ಜನ ಏನಾದರೂ ಒಂದು ಅವಳು ತೊಳ್ಕೊಂಡು ಬಂದಿರ್ತಾರೆ. ಅದೇ ರೀತಿ ಅವ್ರ ಪಕ್ಷದ ಕಾರ್ಯಕರ್ತರುಗಳು ಸಹ ಕೊಡುಗೈ ದಾಣಿ ಏನು ಕುಮಾರಣ್ಣ ಹೆಸರು ತಗೊಂಡಿದ್ದಾರೆ, ನಾವು ಅದೇ ರೀತಿ ನಡ್ಕೊಳಕ್ಕೆ ಬಯಸ್ತಾ ಇದ್ದೀವಿ ಸರ್. ಯಾರೇ ಏನೇ ಮಾಡಿದ್ರು ಒಂದು ಸಪೋರ್ಟ್ ಅನ್ನೋದು ಇರಲೇಬೇಕು. ಒಂದು ಬೆಂಬಲ ಇಲ್ಲದೆ ಯಾರು ಏನು ಮಾಡೋಕ್ಕಾಗಲ್ಲ. ಒಂದು ಕಾರ್ಯಕ್ರಮ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಕಳೆ ಬಂದಿತ್ತು. ಈ ವಯಸ್ಸಿನಲ್ಲೂ ದೇವೇಗೌಡ ಅಪ್ಪಾಜಿ ಕ್ರೀಡಾ ಸ್ಫೂರ್ತಿ ಮೆರೆದು ಬಂದು ಅರ್ಧ ಗಂಟೆ ನಮ್ಮ ಜೊತೆ ಇದ್ದು ಎಲ್ಲ ರೀತಿ ಸಹಕಾರ ಕೊಟ್ಟು ಅದೊಂದು ಭಾಳ ಖುಷಿ ತಂತು. ಅದೇ ರೀತಿ ಕುಮಾರಣ್ಣವರು ಸಹ ಬಂದು 2 ಮ್ಯಾಚ್ನ ವೀಕ್ಷಣೆ ಮಾಡಿ ಡೆಲ್ಲಿಯಿಂದ ನೇರವಾಗಿ ಇಲ್ಲೇ ಬಂದು ನಮ್ಮ ಜೊತೆ ಕಾಲ ಕಳೆದ್ರು. ಭಾಳ ಖುಷಿ ಆಯಿತು. ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ ಬಂತು. ನಾವು ಆರ್ಗನೈಸ್ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಆರ್ಗನೈಸರ್ಸ್ಗೂ ಭಾಳ ಖುಷಿ ತಂದಿದೆ. ಕುಮಾರಣ್ಣ ಮತ್ತು ದೊಡ್ಡವರು ಇವತ್ತು ಬಂದಿರೋಂಥದ್ದು ಕ್ರಿಕೆಟ್ಗೆ ಅಂತಲೇ ಸೀಮಿತ ಅಲ್ಲ, ನಮ್ಮಲ್ಲಿ ಕ್ರಿಕೆಟ್ಗೆ ಹುಡುಗರು ಆದ್ಯತೆ ಜಾಸ್ತಿ ಕೊಡ್ತಾರೆ. ಅದೇ ರೀತಿ ಕುಮಾರಣ್ಣನ ಹುಟ್ಟುಹಬ್ಬಕ್ಕೂ ಸಹ ಒಂದು ಕಬಡ್ಡಿ ಟೂರ್ನಮೆಂಟ್ ಸಹ ಮಾಡ್ತೀವಿ. ಪಕ್ಷದ ಸಂಘಟನೆ ಜೊತೆ ಕ್ರೀಡೆನೂ ಸಹ ಒಂದು ಮನೋರಂಜನೆ ಇಟ್ಕೊಂಡು ಸಂಘಟನೆ ಮಾಡಕ್ಕೆ ಕೊಟ್ಟಿದ್ದೀವಿ ಸರ್. ಹೌದು ಸರ್, ನಾವು ಟ್ರೆಂಡಿಗೆ ತಕ್ಕಂತೆ ಬದಲಾಗಬೇಕು. ಇಷ್ಟು ವರ್ಷ ಎಲ್ಲ ಒಂದು ಹಾದಿ ಹಾಕ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಪಕ್ಷ ನಡೆಸಬೇಕು ಅಂದರೆ, ಇನ್ನೊಂದು 25 ವರ್ಷ ಈ ಪಕ್ಷ ಉಳಿಬೇಕು ಅಂದರೆ ಯುವಕರೇ ಇರಬೇಕು. ಯುವಕರು ಒಂದು ಟ್ರೆಂಡಿಂಗ್ ಕ್ರಿಯೇಟ್ ಮಾಡ್ತಾರೆ. ನಮ್ಮ ಪಕ್ಷದ ಜೊತೆ ಆಗಲೇ ಯುವಕರು ಒಂದು ಇದ್ದಾರೆ. ಅದ್ರ ಜೊತೆ ಈ ಸಂಘಟನೆ ಮಾಡೋದ್ರಿಂದ ಇನ್ನೂ ಹೆಚ್ಚು ಸಂಘಟನೆ ಆಗೋದ್ರಿಂದ ಯುವಕರು ಬೆಂಬಲ ಬೇಕೇ ಬೇಕು ಅಂತೇಳಿ ಈ ಸತಿ ಒಂದು 2022ಕ್ಕೆ ಬದಲಾವಣೆ ಅಂತೂ ಆಗುತ್ತೆ. ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಮತ್ತು ಆಶಯ ಎಲ್ಲರಲ್ಲೂ ಇದೆ ಸರ್. ನಾವು ಈಗಾಗಲೇ ಕುಮಾರಣ್ಣ ನಿಖಿಲಣ್ಣವರು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಪ್ರತಿ ಕ್ಷೇತ್ರಕ್ಕೂ ಹೋಗಿ ಮತದಾರಗಳಾಗ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರಾಗ್ಬೋದು, ಅಲ್ಲಿ ಹುಮ್ಮಸ್ ಬರೋ ಅಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕುಮಾರಣ್ಣವರು ಕೇಂದ್ರ ಸಚಿವರಾಗಿ ಭಾರತ ಸರ್ಕಾರದಲ್ಲಿ ಏನೇನು ಕೆಲಸ ಮಾಡ್ಬೋದು ಮ್ಯಾಕ್ಸಿಮಮ್ ಮಾಡ್ತಾ ಇದ್ದಾರೆ. ಆ ಒಂದು ಇದುವರೆಗೂ ನಮ್ಮ ಪಕ್ಷದಿಂದ ಜನರಿಗೆ ಆಗಿರ್ತಕ್ಕಂಥ ಏನು ಒಂದು ಒಳ್ಳೆ ಕೆಲಸಗಳಿದೆ, ದೇವೇಗೌಡರು ಮತ್ತು ಕುಮಾರಣ್ಣವರು ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆಗಳನ್ನು, ಆ ಕೊಡುಗೆಗಳ ಜೊತೆಗೆ ನೂತನವಾಗಿ ಬರ್ತಕ್ಕಂಥ ಜನ್ಸಿಗೆ ಏನೇನು ಬೇಕೋ ಅದನ್ನು ಮಾಡೋದಕ್ಕೆ ನಿಖಿಲಣ್ಣವರು ಹೊಟ್ಟಿದ್ದಾರೆ. ಅವ್ರ ಬೆಂಬಲವಾಗಿ ನಾವು ನಿಂತಿದ್ದೀರಿ ಅವ್ರ ಜೊತೆಗೆ ಅಷ್ಟೇ. ಈಗ ಎಲ್ಲ 24 ಟೀಮ್ಗಳು ಕೂಡ ಇಲ್ಲಿ ಬಂದು ಮ್ಯಾಚ್ ಆಡಿದ್ದಾರೆ. ಎಲ್ಲರೂ ನಮ್ಮ ಜೆಡಿಎಸ್ ಪಕ್ಷದ ಎಲ್ಲ ನಮ್ಮ ಎಲ್ಲ ಪದಾಧಿಕಾರಿಗಳಾಗಿರೋದ್ರಿಂದ ಎಲ್ಲ ನಮ್ಮ ಜೆಡಿಎಸ್ ಪಕ್ಷದ ವತಿಯಿಂದ ಮಾಡಿರ್ತಕ್ಕಂಥ IPL JPL ಆಗಿರೋದ್ರಿಂದ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ. ಆದ್ರೆ ನಮ್ಮ ಸಕ್ಕರೆ ಮಂಡ್ಯ ಟೀಮ್ ಗೆದ್ದಿರೋದ್ರಿಂದ ನಮ್ಗೆ ತುಂಬಾ ಖುಷಿ. ಫಸ್ಟ್ ಆಮೇಲೆ ನಮ್ಮ ಕುಮಾರಣ್ಣ ಟಾಸ್ ವಿನ್ ಹಾಕಿರೋದ್ರಿಂದ ಇನ್ನ ನಮ್ಮ ಹುಡುಗರು ಹುರಿದುಂಬಿ 2 ಓವರ್ಗೆ ಮ್ಯಾಚ್ ಮುಗಿಸ್ಬಿಟ್ಟವ್ರೆ. ಅದು ಇನ್ನೂ ಖುಷಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀವಿ. ಅವ್ರು ಬಂದಿದ್ದು ಕಾರ್ಯಕರ್ತರು ಹಾಗೂ ಟೀಮ್ ಮೆಂಬರ್ಸ್ಗೆ ಯಾವ ರೀತಿಯಾಗಿ ಹುರಿದುಂಬಂಗೆ ಆಯ್ತು? ಎಷ್ಟು ಜೋಶಲ್ಲಿದ್ರು ಅವರು? ಕಾರ್ಯಕರ್ತರು ಮಂಡ್ಯ ಅಂದ್ರೆ ಹಂಗೇನೆ. ಮಂಡ್ಯ ಅಂದ್ರೆ ಅದೊಂಥರ ಕುಮಾರಣ್ಣರ್ಗಾಗಲಿ, ನಿಖಿಲಣ್ಣಗಾಗಲಿ, ದೇವೇಗೌಡರ ಅಪ್ಪಾಜಿಗಾಗಲಿ ಅದೊಂಥರ ಬಂದ್ರು ಮಂಡ್ಯಗಳಿಗೆ ಕಾಲಿಟ್ರು ಅಂದ್ರೆ ಸಾಕು, ಹಂಗೆ ಹುರಿದುಂಬಿಡ್ತಾರೆ. ನಮ್ಮ ಆ ಹಬ್ಬದಕ್ಕಿಂತ ಜಾಸ್ತಿ ಬಾಡೂಟಕ್ಕಿಂತ ಹೆಚ್ಚು 100% ಬಾಡೂಟಕ್ಕಿಂತ ಹೆಚ್ಚು ಅವರು. ಯಾಕೆಂದ್ರೆ ಮಂಡ್ಯಕ್ಕೆ ಅಷ್ಟು ಕೊಡುಗೆ ಕೊಟ್ಟಿದ್ದಾರೆ. ನಮ್ಮ ಕುಮಾರಣ್ಣ ಆಗ್ಲಿ, ದೇವೇಗೌಡರ ಅಪ್ಪಾಜಿ ಆಗ್ಲಿ, ನೀರಾವರಿ ಕೆಲಸಗಳಾಗ್ಲಿ ಎಲ್ಲದಕ್ಕೆ ಇವತ್ತು ನಾವೇನು ಮಂಡ್ಯದಲ್ಲಿ ಕಬ್ಬಾಗ್ಲಿ, ರಾಗಿ ಆಗ್ಲಿ, ಭತ್ತ ಬೆಳಿತಾವ್ರೆ ಅಂದ್ರೆ ರೈತರು ದೇವೇಗೌಡರ ಅಪ್ಪಾಜಿ ಕೊಡಗಿಂದಲೇ ಬೆಳೀತಾ ಇರೋದು. ಅವ್ರನ್ನ ನಾವು ಮರೆಯೋಕೆ ಆಗಲ್ಲ. ರೈತರುಗಳಂದ್ರೆ ದೇವರ ಅಪ್ಪಾಜಿನೇ. ಅದರಿಂದ ಅವ್ರಿಗೆ ಯಾವತ್ತು ಜನ ಹಂಗೆ ಹುರಿದುಂಬ್ತಾರೆ. JPL 2026 ಅಲ್ಲಿ ಫಸ್ಟ್ ಕಪ್ ಗೆಲ್ಲೋರು ಯಾರು ಆಗ್ತಾರೆ? ಯಾರು ಗೆದ್ರು ನಮ್ಮ ಜೆಡಿಎಸ್ ಪಕ್ಷದಿಂದ ಗೆದ್ದವ್ರೆ. ಆದ್ರೆ 28ಗೆ 100% ನಾವು CM ಮಾಡ್ತೀವಿ ಕುಮಾರಣ್ಣ. ಅದು ನಮ್ ಕಪ್ಪು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.